ಎಲ್ಲರಿಗೂ ಹೊಸ ಹೆಜ್ಜೆ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಕರ್ನಾಟಕ ಹೈಕೋರ್ಟ್ ಕಂಡಕ್ಟ್ ಮಾಡುವಂತಹ ಸ್ಟೆನೋಗ್ರಾಫರ್ ಮತ್ತು ಟೈಪ್ ರೈಟಿಂಗ್ ಹುದ್ದೆಗೆ ಯಾವ ರೀತಿ ನಾವು ಮುಂಚೆನೇ ಇಂಗ್ಲೀಷ್ ಮತ್ತು ಕನ್ನಡ ಟೈಪಿಂಗ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಫಸ್ಟ್ ನೀವು ಗೂಗಲ್ನಲ್ಲಿ ಕರ್ನಾಟಕ ಹೈಕೋರ್ಟ್ ಟೆಸ್ಟ್ ಅಂತ ಫಸ್ಟ್ ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ಅದನ್ನು ಮಾಡಿದ ತಕ್ಷಣ ನಿಮಗೆ ಡಿಸ್ಪ್ಲೇನಲ್ಲಿ ಶೋ ಆಗುತ್ತೆ ಆಟೋಮೆಟಿಕ್ಕಾಗಿ, ನೀವು ನೋಡ್ಬೋದು. ಅಲ್ಲೇ ಕಂಪ್ಯೂಟರ್ ಕನ್ನಡ ಟೈಪಿಂಗ್ ಟೆಸ್ಟ್ ಅಂತ ಬ್ಲೂ ಕಲರ್ನಲ್ಲಿ ಶೋ ಆಗ್ತಿದೆ. ನೀವು ಡೈರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಕೂಡ ಮಾಡಿಕೊಂಡು ವೆಬ್ಸೈಟ್ನ ಓಪನ್ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿಕೊಂಡ್ರೆ ಸೊ ಅಲ್ಲೂ ಕೂಡ ನಿಮಗೆ ಅದು ಶೋ ಆಗುತ್ತೆ. ಅದ್ರ ಮುಖಾಂತರನೂ ಕೂಡ ನೀವು ನಿಮ್ಮ ಒಂದು ಟೈಪಿಂಗ್ ಟೆಸ್ಟನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಮೇಲ್ಗಡೆ ಇರುವಂತಹ ಅಂದರೆ ಅಲ್ಲಿ ಶೋ ಆಗ್ತಿರುವಂತಹ ಕಂಪ್ಯೂಟರ್ ಕನ್ನಡ ಟೈಪಿಂಗ್ ಟೆಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಈ ರೀತಿಯಾದಂತಹ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಒಂದು ವಿಂಡೋದಲ್ಲಿ ಕಂಪ್ಯೂಟರ್ ಕನ್ನಡ ಟೈಪಿಂಗ್ ಟೆಸ್ಟ್ ಅಂತ ಶೋ ಆಗ್ತಿದೆ. ಮತ್ತು ಅಲ್ಲೇ ರೈಟ್ ಸೈಡಲ್ಲಿ ಯಾವ ಲ್ಯಾಂಗ್ವೇಜ್, ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಕಾ ಇಲ್ಲ ಕನ್ನಡ ಲ್ಯಾಂಗ್ವೇಜ್ ಬೇಕಾ ಅನ್ನೋದು ಕೂಡ ಶೋ ಆಗ್ತಿದೆ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅಂತ ನೀವು ಚೂಸ್ ಮಾಡಿದ್ರೆ, ಅಂದರೆ ಪ್ರೆಸ್ F12ನ ನೀವು ಪ್ರೆಸ್ ಮಾಡಿದ್ರೆ ಸೊ ನಿಮಗೆ ಆಟೋಮೆಟಿಕ್ಕಾಗಿ ಲ್ಯಾಂಗ್ವೇಜ್ ಕೂಡ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನಾನು ಕನ್ನಡನ ಮಾಡ್ಕೊಂಡು ತೋರಿಸ್ತೀನಿ ಫಸ್ಟು. ಸೊ ಅದು ಕನ್ನಡ ನೀವು ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಪ್ರೆಸ್ F12 ಅನ್ನೋದನ್ನು ಕೀನ ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ನೋಡ್ಬೋದು, ಅಲ್ಲಿ ಡಿಸ್ಪ್ಲೇನಲ್ಲಿ ನಿಮಗೆ ಸ್ಟಾರ್ಟ್ ಟೈಪಿಂಗ್ ಟೆಸ್ಟ್ ಅನ್ನೋದು ಕೂಡ ನಿಮ್ಮ ಒಂದು ಲೆಫ್ಟ್ ಸೈಡಲ್ಲಿ ತೋರಿಸ್ತಿರುತ್ತೆ. ಸೊ ನೀವು ಬಿಫೋರ್ ಸ್ಟಾರ್ಟಿಂಗ್ ದ ಟೆಸ್ಟ್ ನೀವು ಫಸ್ಟು ಯಾವ ರೀತಿ ಅಲ್ಲಿ ಒಂದು ಕನ್ನಡ ಕೀಬೋರ್ಡ್ ಲೇಔಟ್ ಅನ್ನೋದು ಕೂಡ ಶೋ ಆಗ್ತಿದೆ. ಆ ಒಂದು ಲೇಔಟನ್ನು ನೀವು ಚೆನ್ನಾಗಿ ಪ್ರಿಪೇರ್ ಆಗಿರಬೇಕಾಗುತ್ತೆ. ಏಕೆಂದರೆ ಯಾವ ಒಂದು ಅಕ್ಷರಕ್ಕೆ ಯಾವ ಒಂದು ಕೀನ ಯೂಸ್ ಮಾಡಬೇಕು ಅನ್ನೋದನ್ನು ನೀವು ಚೆನ್ನಾಗಿ ನೋಡ್ಕೊಂಡಿರಬೇಕಾಗುತ್ತೆ. ಏಕೆಂದರೆ ನಿಮ್ಮ ಒಂದು ಕನ್ನಡದಲ್ಲಿ ಬ್ಯಾಕ್ ಸ್ಪೇಸ್ ಇರುತ್ತೆ, ಬಟ್ ಇಂಗ್ಲೀಷ್ ಮಾಡುವಾಗ ಬ್ಯಾಕ್ ಸ್ಪೇಸ್ ಅನ್ನೋದು ಇರಲ್ಲ. ಸೊ ಎಕ್ಸಾಮ್ನಲ್ಲಿ ಅದನ್ನು ಎನೇಬಲ್ ಮಾಡಿರಲ್ಲ. ಸೊ ನೀವು ಕೇರ್ಫುಲ್ಲಾಗಿ, ಕನ್ನಡದಲ್ಲಿ ತುಂಬ ಒತ್ತಕ್ಷರಗಳಿರೋದ್ರಿಂದ ತುಂಬ ಮಿಸ್ಟೇಕ್ಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಕೇರ್ಫುಲ್ಲಾಗಿ ವಿತ್ ಅಕ್ಯುರೇಸಿ ಅಂದರೆ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ನೀವು ಬೇಗ ನೀವು ಟೈಪ್ನ ಮಾಡಬೇಕಾಗುತ್ತೆ. ಸೊ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಕೆಲವೊಂದು ಸಲ 15 ಮಿನಿಟ್ಸ್ ಇರುತ್ತೆ, ಇಲ್ಲ ಒಂದು ಕೆಲವೊಂದು ಸಲ 10 ಮಿನಿಟ್ಸ್ ಇರುತ್ತೆ. ಸೊ ನೀವು ಬೇಗ ಟೈಪ್ ಮಾಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಕನ್ನಡನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ನೋಡ್ತಾ ಇರ್ಬೋದು ನೀವು, ನಾನು ಕನ್ನಡನ ಎನೇಬಲ್ ಮಾಡ್ಕೊಂಡಿದ್ದೀನಿ. ಅಂದರೆ ಪ್ರೆಸ್ F12ನ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಕನ್ನಡ ಲ್ಯಾಂಗ್ವೇಜ್ ಎನೇಬಲ್ ಆಗುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಟೈಪ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಬೆಂಗಳೂರು ನಗರ ಜಿಲ್ಲೆ ಅಂತ ನಾನಿಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಸೊ ಏನಕ್ಕೆ ಅಂತಂದರೆ, ನೀವು ಯಾವ ರೀತಿ ಸ್ಪೀಡಾಗೆ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಒಂದು ಸ್ಕೋರಿಂಗ್ ಇರುತ್ತೆ. ಸೊ ಅಲ್ಲಿ ನೀವು ನೀಟಾಗಿ ಚೆನ್ನಾಗಿ ವಿತ್ ಅಕ್ಯುರೇಟಾಗಿ ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ನಿಮ್ಮದು ಒಂದು ಟೋಟಲ್ ವರ್ಡ್ಸ್, ನೀವು ಎಷ್ಟು ವರ್ಡ್ಸ್ನ ಟೈಪ್ ಮಾಡಿದ್ದೀರಾ ಮತ್ತು ಎಷ್ಟು ಟೈಮ್ ತೊಗೊಂಡಿದ್ದೀರಾ ಅನ್ನೋದನ್ನೆಲ್ಲ ಶೋ ಆಗ್ತಿರುತ್ತೆ. ಮತ್ತು ಇನ್ನು ರಿಮೈನಿಂಗ್ ಟೈಮ್ ಎಷ್ಟು ಟೈಮ್ ಇದೆ ಅನ್ನೋದನ್ನೆಲ್ಲ ಶೋ ಮಾಡ್ತಿರುತ್ತೆ. ಡೈರೆಕ್ಟಾಗಿ ಡಿಸ್ಪ್ಲೇನಲ್ಲಿ ಶೋ ಆಗ್ತಿರುತ್ತೆ. ಸೊ ನೀವು ಆಟೋಮೆಟಿಕ್ಕಾಗಿ, ಇಲ್ಲ ನಾನು ಫಸ್ಟು ಇಂಗ್ಲೀಷ್ನ ಕಲ್ತ್ಕೊತೀನಿ, ಫಸ್ಟ್ ಇಂಗ್ಲೀಷ್ನ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಸೊ ಡೈರೆಕ್ಟಾಗಿ ನೀವು ಅಲ್ಲಿ ಕನ್ನಡ ಇರೋದ್ರಿಂದ ನಿಮಗೆ ಡೈರೆಕ್ಟಾಗಿ ಪ್ರೆಸ್ F12ನ ಮತ್ತು ಕೀ ಎಂಟರ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಇಂಗ್ಲೀಷಲ್ಲಿ ಜನ್ರೇಟ್ ಆಗುತ್ತೆ. ಸೊ ನೋಡಿ, ನಾನಿಲ್ಲಿ ಬೆಂಗಳೂರು ಸಿಟಿ ಅನ್ನೋದನ್ನು ಟೈಪ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಂಗ್ಲೀಷ್ನಲ್ಲಿ ನಿಮಗೆ ಯಾವುದೇ ರೀತಿ ಬ್ಯಾಕ್ ಸ್ಪೇಸ್ ಇರಲ್ಲ. ಸೊ ಅದು ಎನೇಬಲ್ ಆಗಿರಲ್ಲ. ಬಟ್ ಕನ್ನಡದಲ್ಲಿ ಬ್ಯಾಕ್ ಸ್ಪೇಸ್ ಇರುತ್ತೆ. ಮತ್ತು ನಿಮಗೆ ಕನ್ನಡ ನಾನು ಪ್ರಾಕ್ಟೀಸ್ ಮಾಡ್ಕೋತೀನಿ ಅಂದರೆ ಮತ್ತು F12 ಅನ್ನೋ ಕೀನ ನೀವು ಪ್ರೆಸ್ ಮಾಡಿದ್ರೆ, ಅಂದರೆ ಶಿಫ್ಟ್ ಇಟ್ಕೊಂಡು ಮಾಡಬೇಕು. ಡೈರೆಕ್ಟಾಗಿ ನೀವು F12 ಮಾಡೋಕ್ಕೆ ಹೋದರೆ ಅದು ಏರೋಪ್ಲೇನ್ ಮೋಡ್ಗೆ ಹೋಗುತ್ತೆ. ಸೊ ಶಿಫ್ಟ್ F12 ಇಟ್ಕೊಂಡು ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಲ್ಯಾಂಗ್ವೇಜಸ್ ಚೇಂಜ್ ಆಗ್ತಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಮತ್ತೆ ಕನ್ನಡ ಮಾಡ್ಕೊಂಡಿರೋದ್ರಿಂದ ಆಗಲೇ ಮುಂಚೆ ಇಂಗ್ಲೀಷಲ್ಲಿ ಶೋ ಆಗ್ತಿತ್ತು, ಇವಾಗ ಕನ್ನಡದಲ್ಲಿ ಶೋ ಆಗ್ತಿದೆ. ಸೊ ಹೀಗೆ ಮತ್ತೆ ಅದು ಆಟೋಮೆಟಿಕ್ಕಾಗಿ ಹೆಂಡ್ ಟೆಸ್ಟ್ ಕೂಡ ತಗೊಳ್ಳುತ್ತೆ, ಇಲ್ಲಾಂದರೆ ನೀವೇ ಹೆಂಡ್ ಟೆಸ್ಟ್ ಕೂಡ ಕೊಡಬಹುದು. ಅದಾದ ನಂತರ ನೀವು ಅದನ್ನು ನಿಮ್ಮ ಒಂದು ಫ್ಯೂಚರ್ಗೆ, ಅಂದರೆ ನೀವೇ ಸೆಲ್ಫ್ ಇವ್ಯಾಲ್ಯೂಯೇಷನ್ ಕೂಡ ಮಾಡ್ಕೋಬೋದು. ಆಫ್ಟರ್ ಟೆಸ್ಟ್ ಈ ಥರ ನೀವು ಸೇವ್ ಮಾಡಿಕೊಂಡು ಪ್ರಿಂಟ್ ಕೂಡ ಕೊಟ್ಕೋಬೋದು. P ಕೊಟ್ಟರೆ ನಿಮಗೆ ಆಟೋಮೆಟಿಕ್ಕಾಗಿ ಪ್ರಿಂಟ್ ಲೇಔಟ್ ಓಪನ್ ಆಗುತ್ತೆ. ಸೊ ನಿಮಗದು ಬೇಕು ಅಂತಂದರೆ
ನೀವಲ್ಲಿ ಆ ಒಂದು ಶೀಟ್ನ ನೀವು ಡೌನ್ಲೋಡ್ ಕೂಡ ಮಾಡಿಕೊಂಡು ನೀವೇ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೋಬೋದು. ಎಷ್ಟು ನೀವು ರೈಟ್ ಮಾಡಿದ್ದೀರಾ, ಎಷ್ಟು ರಾಂಗ್ ಮಾಡಿದ್ದೀರಾ, ಅಂದರೆ ಯಾವ ವರ್ಡು ನಿಮಗೆ ತುಂಬ ಕಷ್ಟ ಆಗ್ತಿದೆ ಅನ್ನೋದು ಕೂಡ ನೀವು ಮುಂಚೆನೇ ರೆಡಿಯಾಗಿರ್ಬೋದು. ಕೋರ್ಟ್ನಲ್ಲಿ ಸಾಮಾನ್ಯವಾಗಿ ಲೀಗಲ್ ವರ್ಡ್ಸ್ನೆಲ್ಲ ತುಂಬ ಕೇಳ್ತಿರ್ತಾರೆ. ಸೊ ನೀವೊಂದು ಲೀಗಲ್ ವರ್ಡ್ಸ್ನೆಲ್ಲ ಮುಂಚೆನೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದು ಉತ್ತಮ ಅಂತ ಹೇಳ್ಬೋದು. ಸೊ ಈ ರೀತಿಯಾದಂತಹ ಒಂದು ಡಿಸ್ಪ್ಲೇನಲ್ಲಿ ಈ ರೀತಿಯ ಎಲ್ಲ ಲೇಔಟ್ ಎಲ್ಲ ಇರುತ್ತೆ, ಚೆಕ್ ಮಾಡ್ಕೊಂಡು. ಎಕ್ಸಾಮಲ್ಲಿ ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಒಂದು ರೋಲ್ ನಂಬರ್ನ ಕೇಳುತ್ತೆ. ನಿಮ್ಮ ಒಂದು ಹಾಲ್ ಟಿಕೆಟಲ್ಲಿ ಇರುತ್ತೆ ರೋಲ್ ನಂಬರ್, ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅದಾದ ನಂತರ ರೀಟೈಪ್ ಎಂಟರ್ ರೋಲ್ ಇರುತ್ತೆ, ಮತ್ತು ನೀವು ರೋಲ್ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದಮೇಲೆ ನಿಮಗೊಂದು ಟೆಸ್ಟ್ ಡಿಸ್ಪ್ಲೇ ಓಪನ್ ಆಗುತ್ತೆ. ಅಲ್ಲಿ ಸ್ಟಾರ್ಟ್ ಟೈಪಿಂಗ್ ಟೆಸ್ಟ್ ಅನ್ನೋ ಒಂದು ಆಪ್ಷನ್ ಶೋ ಆಗ್ತಿರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಕನ್ನಡ ಟೆಸ್ಟ್ ಇದ್ದರೆ ಸೊ ನೀವು ಕನ್ನಡದಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಒಂದು ಬ್ಯಾಕ್ ಸ್ಪೇಸ್ ಅನ್ನೋದು ಎನೇಬಲ್ ಇರುತ್ತೆ, ಬಟ್ ಇಂಗ್ಲೀಷಲ್ಲಿ ಬ್ಯಾಕ್ ಸ್ಪೇಸ್ ಎನೇಬಲ್ ಇರಲ್ಲ. ಸೊ ಕೇರ್ಫುಲ್ಲಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಯಾಕಂತ ಅಂದರೆ ಇಲ್ಲಿ ನಿಮ್ಗೆ ಒಂದು ಟೈಮ್ ಅನ್ನೋದು ರನ್ ಆಗ್ತಿರುತ್ತೆ, ನಿಮಗೆ ಇಲ್ಲಿ ಎಷ್ಟು ಟೈಮು ಅವೈಲೇಬಲ್ ಇದೆ ಅನ್ನೋದು ಕೂಡ ಶೋ ಆಗ್ತಿರುತ್ತೆ. ಸೊ ನೀವು ಒಂದು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.